ಹಾಯ್, ನಾನು ನಿಮ್ಮ ಲಕ್ಷ್ಮೀಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಮನಬಿಲ್ಲು ಕಥಾಗುಚ್ಛ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಒಂದಾಗುವುದೇ ಒಲವು ಮುಂದುವರೆದ ಸಂಚಿಕೆ. ಕತೆಯ ಲೇಖಕರು ಸಿಂಧು. ಭಾರ್ಗವ್ ಸಾನ್ವಿಯನ್ನು ಶಾಲೆಗೆ ತಾನೇ ಕರೆದುಕೊಂಡು ಹೋಗ್ತಿರ್ತಾನೆ. ಅವನಿಗೆ ಮೊದಲು ಸಾನ್ವಿ ಹತ್ರ ಅಮ್ಮನ ಬಗ್ಗೆ ಕೇಳಿದ ಟೀಚರ್ ಯಾರು ಎಂದು ತಿಳಿದುಕೊಳ್ಳಬೇಕಾಗಿತ್ತು. ಅವನ ಆತುರ ನೋಡಿದ ಸಾಗರ್ಗೆ ಅಲ್ಲಿ ಹೋಗಿ ಏನು ಅವಾಂತರ ಮಾಡ್ತಾನೋ ಎಂದು ಅವನು ಕೂಡ ಭಾರ್ಗವ್ ಜೊತೆನೇ ಬಂದಿರುತ್ತಾನೆ. ಶಾಲೆಗೆ ಬಂದ ಭಾರ್ಗವ್ ಮತ್ತೆ ಸಾಗರ್ ಕಾರಿನಿಂದ ಇಳಿದು ಸಾನ್ವಿಯನ್ನು ಕೂಡ ಇಳಿಸಿಕೊಂಡರು. ಇಲ್ಲಿಯವರೆಗೂ ಆ ಟೀಚರ್ ಹತ್ತಿರ ಮಾತನಾಡಬೇಕು ಅಂದುಕೊಂಡ ಭಾರ್ಗವ್ಗೆ ಈಗ ಆ ಟೀಚರ್ ಯಾರು ಎಂದು ಹೇಗೆ ಕೇಳೋದು ಅನ್ನೋದೇ ಗೊತ್ತಾಗಲಿಲ್ಲ. ಇನ್ನು ಸಾನ್ವಿ ಹತ್ರ ಏನಾದರೂ ನಿನಗೆ ಅಮ್ಮನ ಬಗ್ಗೆ ಕೇಳಿದ್ದು ಯಾರು ಅಂತ ಕೇಳಿಬಿಟ್ಟರೆ ಮತ್ತೆಲ್ಲಿ ಅಮ್ಮ ಅಂದರೆ ಯಾರು ಅಂತ ಕೇಳ್ತಾಳೋ ಅಂದುಕೊಂಡು ಏನೋ ನೆನಪಾದಂತೆ ಸಾನ್ವಿ ಕಡೆ ತಿರುಗಿ, ಪುಟಾಣಿ, ನೀನು ನಿನ್ನೆ ಯಾವ ಟೀಚರ್ ಜೊತೆ ಜಾಸ್ತಿ ಮಾತನಾಡಿದೆ, ನೆನಪಿದೆಯಾ ಎಂದು ಉಪಾಯವಾಗಿ ಕೇಳಿದನು. ಹೌದು ಡ್ಯಾಡಿ, ನಾನು ಜಾಸ್ತಿ ಮಾತಾಡಿದ್ದು ಮಿಸ್ ಜೊತೆ ಎಂದು ತನಗೆ ಗೊತ್ತಿರೋ ರೀತಿ ಹೇಳುತ್ತೆ. ಹಾಗಲ್ಲ ಪುಟಾಣಿ, ಜಾಸ್ತಿ ಯಾರ ಜೊತೆ ಮಾತಾಡಿದೆ? ಅಯ್ಯೋ ಡ್ಯಾಡಿ, ಮಿಸ್ ಜೊತೆ. ಅದೇ ಪುಟಾಣಿ, ಆ ಮಿಸ್ ಹೆಸರೇನು? ಮಲಾಲ ಮಿಸ್ ಮತ್ತು ಸಲಾಲ ಮಿಸ್ ಜೊತೆ ಮಾತಾದೆ ಎಂದಿತು ಮುದ್ದಾಗಿ. ಇದೇನಿದು, ಇಬ್ಬರು ಟೀಚರ್ ಹೆಸರು ಹೇಳುತ್ತಿದ್ದಾಳೆ. ಆದರೆ ನನಗೆ ಆ ಇಬ್ಬರು ಟೀಚರ್ ಹೆಸರು ಅರ್ಥ ಆಗಿಲ್ಲ. ನೋಡೋಣ, ಇವಳ ಟೀಚರ್ ಬರಲಿ, ಅವರ ಹತ್ರನೇ ಕೇಳ್ತೀನಿ ನನ್ನ ಮಗಳಿಗೆ ಈ ರೀತಿ ಹೇಳಿದ್ಯಾರು ಅಂತ ಎಂದುಕೊಂಡು ಶಾಲೆ ಒಳಗಡೆ ಹೋಗದೆ ಗೇಟಿಂದ ಹೊರಗಡೆ ನಿಂತನು. ಹಾಗೆ ಶಾಲೆ ಸುತ್ತ ನೋಡ್ತಿದ್ದ ಭಾರ್ಗವ್ಗೆ ದೂರದಲ್ಲಿ ಬರ್ತಾ ಇರೋರನ್ನು ನೋಡಿ ಅವರನ್ನೇ ನೋಡ್ತಾ ನಿಂತಾಗ ಅವನಿಗೆ ಗೊತ್ತಿಲ್ಲದೆ ಅವನ ಕಾಲುಗಳು ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಮತ್ತೊಮ್ಮೆ ಅಲ್ಲಿರುವ ವ್ಯಕ್ತಿಯನ್ನು ನೋಡಿ ಖಾತರಿಪಡಿಸಿಕೊಂಡವನಿಗೆ ಏನೋ ಗಲಿಬಿಲಿ. ಇದ್ದಕ್ಕಿದ್ದಂತೆ ಬದಲಾದ ಭಾರ್ಗವ್ ಮುಖಭಾವವನ್ನು ಗಮನಿಸಿದ ಸಾಗರ್, ಭಾರ್ಗಿ, ಏನಾಯಿತು, ಆರ್ ಯು ಓಕೆ ಎಂದು ಕೇಳಿದರೂ ಕೂಡ ಭಾರ್ಗವ್ ಏನೂ ಹೇಳದೆ ಕಾರಿನ ಕಡೆ ನಡೆದನು. ಕಾರಿನಲ್ಲಿದ್ದ ಬಾಟಲ್ ತೆಗೆದುಕೊಂಡು ನೀರು ಕುಡಿದು ಸುಧಾರಿಸಿಕೊಂಡು ಪುನಃ ಸಾನ್ವಿಯ ಪಕ್ಕ ಬರುವುದಕ್ಕೂ ಮಂದಾರ ಮತ್ತು ಸರಳ ಅವನ ಮುಂದೆ ಬಂದು ನಿಂತರು. ಅವರನ್ನು ನೋಡ್ತಿದ್ದ ಹಾಗೆ ಯಾಕೋ ಮಂದಾರಳೊಳಗೆ ಭಯ ಆವರಿಸಿತು. ಯಾಕಂದರೆ ಹಿಂದಿನ ದಿನ ತಾನೇ ಸಾನ್ವಿ ಅಮ್ಮನ ಬಗ್ಗೆ ಕೇಳಿರ್ತಾಳಲ್ಲ. ಆದರೂ ಧೈರ್ಯದಿಂದ ಅವಳೇ ಮೊದಲಾಗಿ ಗುಡ್ ಮಾರ್ನಿಂಗ್ ಸರ್ ಎಂದು ಹೇಳಿದಳು. ಅವಳನ್ನೇ ನೋಡುತ್ತಿದ್ದವನು ಒಂದು ಕ್ಷಣ ಏನೋ ಹೇಳದೆ ಸುಮ್ಮನೆ ನೋಡುತ್ತಾ ನಿಂತನು. ಆದರೆ ಕಾರಣ ಮಾತ್ರ ಗೊತ್ತಿಲ್ಲ. ಅವಳು ಮತ್ತೊಮ್ಮೆ ಗುಡ್ ಮಾರ್ನಿಂಗ್ ಹೇಳಿದಾಗಲೇ ಅವನು ಎಚ್ಚೆತ್ತು ಅವಳಿಗೆ ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದವನು, ಅದು ನನ್ನ ಮಗಳು ಸಾನ್ವಿ, ನಿಮ್ಮ ಸ್ಟೂಡೆಂಟ್ ಎಂದು ಏನೋ ಹೊಸದಾಗಿ ಹೇಳೋ ರೀತಿ ಹೇಳ್ತಾನೆ. ಹೌದು ಸರ್, ಗೊತ್ತು ಎಂದ ಮಂದಾರಳಿಗೆ ಅವನೇಕೆ ಈ ರೀತಿ ಹೇಳಿದ್ರು ಅಂತ ಅರ್ಥ ಆಗೋದಿಲ್ಲ. ಅದು ನನ್ನ ಮಗಳು ಹುಷಾರು ಎಂದವನು ಸಾಗರ್ ಕಡೆ ತಿರುಗಿ, ನಡಿ ಹೊರಡೋಣ ಎಂದೇಳಿ ಕಾರ್ ಹತ್ತುತ್ತಾನೆ. ಸಾಗರ್ಗೆ ಎಲ್ಲವೂ ಅಯೋಮಯ. ಇದೇನಿದು, ಏನೋ ಕೇಳ್ತೀನಿ ಅಂತ ಬಂದ, ಇಲ್ಲಿ ನೋಡಿದರೆ ಏನೂ ಕೇಳಿಲ್ಲ ಎಂದು ತಲೆ ಕೆರೆದುಕೊಳ್ಳುತ್ತಾ ಮಂದಾರ ಪಕ್ಕ ನಿಂತಿರುವ ಸರಳ ಕಡೆ ನೋಡಿದರೆ ಅವಳೋ ಇವನನ್ನೇ ಗುರಾಯಿಸ್ತಾ ನಿಂತಿದ್ದಳು. ಯಪ್ಪ, ಏನು ಲುಕ್ಕು ಎಂದುಕೊಂಡು ನಿನ್ನೆ ಅವಳು ಮೂತಿ ತಿರುಗಿಸಿದ್ದು ನೆನಪು ಮಾಡಿಕೊಂಡು ಅವಳಿಗೆ ಮೂತಿ ತಿರುಗಿಸಿ ಪಟ್ಟಂತ ಅವಳಿಗೆ ಬೆನ್ ಹಾಕಿ ಕಾರ್ ಹತ್ರ ನಡೆದನು. ನನಗೆ ಮೂತಿ ತಿರುಗಿಸ್ತಾನೆ, ಮಾಡ್ತೀನಿ ಇವನಿಗೆ, ಇನ್ನೊಂದು ಸಲ ಬರಲಿ ಎಂದುಕೊಂಡವಳಿಗೆ ನಿನ್ನೆ ಇವಳೇ ಮೂತಿ ತಿರುಗಿಸಿದ್ದು ನೆನಪಿಲ್ಲವೇನೋ. ಸಾಗರ್ ಮತ್ತೆ ಸರಳಳದ್ದು ಕಣ್ಣಿನಲ್ಲಿ ಗುದ್ದಾಟ ನಡೀತಿದ್ರೆ ಮಂದಾರ ಮಾತ್ರ, ಸಾನ್ವಿ, ನಾನು ಕೇಳಿದ ಪ್ರಶ್ನೆನ ಅವರ ಅಪ್ಪನ ಹತ್ರ ಹೇಳಿಲ್ಲ ಅನಿಸುತ್ತೆ ಎಂದು ಸಮಾಧಾನ ತಂದುಕೊಂಡಳು. ಸರಳ ಕಡೆ ನೋಡುತ್ತಾ, ಸರಳ ನಡಿ ಎಂದು ಸಾನ್ವಿಯನ್ನು ಕರೆದುಕೊಂಡು ನಡೆದಳು. ಭಾರ್ಗವ್ನ ಅನ್ಯ ಮನಸ್ಥಿತಿಯನ್ನು ಗಮನಿಸಿ, ಹೇ ಭಾರ್ಗಿ, ಯಾಕೋ ಈ ರೀತಿ ಬಂದೆ, ಏನಾಯಿತು ಎಂದು ಸಾಗರ್ ಕೇಳಿದಾಗಲೇ ಭಾರ್ಗವ್ಗೆ ನೆನಪಾಗಿತ್ತು ತಾನು ಇವತ್ತು ಶಾಲೆಗೆ ಯಾಕೆ ಬಂದಿದ್ದೆ ಎಂದು. ಛೇ, ನಾನು ಕೇಳಬೇಕು ಅಂದ್ಕೊಂಡಿದ್ದೆ ಮರೆತು ಹೋಯಿತು. ಇರಲಿ, ಪರವಾಗಿಲ್ಲ, ಇವತ್ತು ಸಂಜೆ ಪುಟಾಣಿನ ಕರೆದುಕೊಂಡು ಬರೋಕ್ಕೆ ಹೋಗ್ತೀನಲ್ಲ, ಆಗ ಬಿಡಲ್ಲ, ಕೇಳ್ತೀನಿ. ಏನಪ್ಪ, ಟಾಪ್ ಬಿಸ್ನೆಸ್ ಮ್ಯಾನ್ ಮರೆತು ಬಂದ ಅಂದರೆ ಆಶ್ಚರ್ಯ ಆಗುತ್ತೆ
ಎಂದವನ ಕಡೆ ಭಾರ್ಗವ್ ದುರ್ಗುಟ್ಟಿ ನೋಡಿದಾಗ ಸಾಗರ್ ಗಪ್ಚುಪ್. ಮಂದಾರ, ಯಾಕೋ ಒಂಥರ ಇದೆಯಾ, ಏನಾಯಿತು ಎಂದು ಮಂದಾರಳ ಬಾಡಿದ ಮುಖ ನೋಡಿ ಊಟದ ಸಮಯದಲ್ಲಿ ಸರಳ ಕೇಳಿದಳು. ಅದು ಪಾಪ ಕಣೆ, ಸಾನ್ವಿಗೆ ತಾಯಿ ಇಲ್ಲ. ಏನು, ಸಾನ್ವಿಗೆ ತಾಯಿ ಇಲ್ವಾ? ನಿನಗೆ ಹೇಗೆ ಗೊತ್ತಾಯಿತು ಎಂದಾಗ, ನಿನ್ನೆ ನಡೆದಿದ್ದನ್ನು ಹೇಳಿ ನಾನು ಆ ರೀತಿ ಕೇಳಬಾರದಿತ್ತು ಅಂತ ಅನಿಸ್ತಾ ಇದೆ. ಪಾಪ ಆ ಮಗು ಅಮ್ಮ ಅಂದರೆ ಯಾರು ಅಂತ ಕೇಳಿದ್ದೆ ನನ್ನ ಕಿವಿಯಲ್ಲಿ ಇನ್ನೂ ಇದೆ ಎಂದಳು ಬೇಸರದಲ್ಲಿ. ಹೋಗಲಿ ಬಿಡು ಮಂದಾರ, ನೀನೇನು ಬೇಕು ಅಂತ ಕೇಳಿದ್ದಲ್ವಲ್ಲ, ಗೊತ್ತಾಗದೆ ಕೇಳಿದ್ಯಾ ಅಷ್ಟೆ ಎಂದು ಹೇಳಿ ಇಬ್ಬರು ಅಲ್ಲಿಗೆ ತಮ್ಮ ಮಾತನ್ನು ಮುಗಿಸಿದರು. ಸಂಜೆ ಶಾಲೆ ಬಿಡುವ 10 ನಿಮಿಷದ ಮೊದಲೇ ಭಾರ್ಗವ್ ಮತ್ತು ಸಾಗರ್ ಶಾಲೆ ಹತ್ರ ಬಂದಿದ್ದರು. ಬೆಳಿಗ್ಗೆ ಮರೆತು ಹೋಗಿದ್ದ ಕೆಲಸವನ್ನು ಪೂರ್ತಿ ಮಾಡಬೇಕು ಅಂತ ಕಾಯುತ್ತಿದ್ದನು. ಅದೇ ಸಮಯದಲ್ಲಿ ಶಾಲೆಯ ಕರೆಗಂಟೆ ಬಾರಿಸಿದಾಗ ಎಲ್ಲ ಮಕ್ಕಳು ಹೊರಗೆ ಬಂದರು. ತನ್ನ ಅಪ್ಪನನ್ನು ದೂರದಿಂದಲೇ ನೋಡಿದ ಸಾನ್ವಿ, ಮಿಸ್, ನನ್ನನ್ನು ಕರ್ಕೊಂಡು ಹೋಲಕ್ಕೆ ಡಾಡಿ ಬಂದಿದ್ದಾರೆ. ಹೌದಾ? ನೋಡಿದ ಸಾನ್ವಿ, ಇವತ್ತು ನಿನ್ನನ್ನು ಕರೆದುಕೊಂಡು ಹೋಗಲು ಅಪ್ಪ ಎಷ್ಟು ಬೇಗ ಬಂದಿದ್ದಾರೆ ಅಲ್ವಾ, ಬಾ ಅವರ ಹತ್ರ ಕರ್ಕೊಂಡು ಹೋಗ್ತೀನಿ ಎಂದ ಮಂದಾರ ಸಾನ್ವಿ ಜೊತೆ ಅಲ್ಲಿಗೆ ಬಂದಳು. ಸಾನ್ವಿಯನ್ನು ಭಾರ್ಗವ್ ಜೊತೆ ಬಿಟ್ಟು ಅವಳು ಹಿಂದಿರುಗಿ ಹೋಗಬೇಕಾದರೆ, 1 ನಿಮಿಷ ಮೇಡಮ್ ಎನ್ನುವ ಭಾರ್ಗವ್ ದನಿ ಅವಳನ್ನು ತಡೆಯಿತು. ಅವನ ಕಡೆ ತಿರುಗಿ ಎಸ್ ಎಂದಾಗ ಸಾಗರ್ ಕಡೆ ನೋಡಿದವನು ಸಾನ್ವಿನ ಕರೆದುಕೊಂಡು ಹೋಗುವಂತೆ ಸನ್ನೆ ಮಾಡಿ ನಂತರ ಮಂದಾರ ಕಡೆ ತಿರುಗಿ, ನಿನ್ನೆ ಯಾರೋ ಟೀಚರ್ ನನ್ನ ಮಗಳಿಗೆ ಇಲ್ಲದೇ ಇರೋ ಪ್ರಶ್ನೆಯೆಲ್ಲ ಕೇಳಿದ್ದಾರೆ. ಅವರ ತರಲೆ ಪ್ರಶ್ನೆಗಳನ್ನು ಅವರ ಹತ್ರನೇ ಇಟ್ಕೊಳ್ಳೋಕ್ಕೆ ಹೇಳಿ. ಅವರು ಬಂದಿರೋದು ಪಾಠ ಮಾಡೋಕ್ಕೆ, ಪಾಠ ಮಾಡಿದರೆ ಅಷ್ಟೇ ಸಾಕು ಎಂದಾಗ ಅವನು ಯಾವುದರ ಬಗ್ಗೆ ಹೇಳ್ತಿದ್ದಾನೆ ಎಂದು ಗೊತ್ತಾಗದೆ, ಸರ್, ನೀವು ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ ಎಂದು ಕೇಳಿದಳು. ನೋಡಿ, ಸಾನ್ವಿಗೆ ಅಮ್ಮ ಇದ್ದಾರೋ ಇಲ್ವೋ ಅದೆಲ್ಲ ಕಟ್ಕೊಂಡು ಇಲ್ಲಿರೋ ಟೀಚರ್ಸ್ಗೆ ಏನಾಗಬೇಕು? ಮೊದಲು ಆ ರೀತಿ ಮಾತಾಡಿದ್ದು ಯಾರು ಅಂತ ನನಗೆ ಗೊತ್ತಾಗಬೇಕು ಎಂದನು ಗಂಭೀರವಾಗಿ. ಅದು ಸರ್, ನಾನೇ ಎಂದವಳ ಮಾತಿಗೆ ಭಾರ್ಗವ್ಗೆ ಕೋಪ ಏರಿತು. ಓಹೋ, ನೀವೇನಾ? ನೀವು ಸ್ಕೂಲ್ಗೆ ಬರೋದು ಮಕ್ಕಳಿಗೆ ಪಾಠ ಮಾಡೋಕ ಅಥವಾ ಅವರ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂತ ಕೇಳೋಕ? ಅಷ್ಟಕ್ಕೂ ನನ್ನ ಮಗಳಿಗೆ ಅಮ್ಮ ಇದ್ದಾರೋ ಇಲ್ವೋ ನಿಮಗೆ ಯಾಕೆ ಎಂದು ಹಿಂದೆ ಮುಂದೆ ಯೋಚನೆ ಮಾಡದೆ ಅವಳು ಯಾವ ವಿಷಯಕ್ಕೆ ಕೇಳಿದಳು ಅಂತ ಕೂಡ ಕೇಳದೆ ಒಂದೇ ಸಮ ಕೂಗುವಂತೆ ಹೇಳಿದನು. ಎಕ್ಸ್ಕ್ಯೂಸ್ ಮೀ ಸರ್, ಸಾನ್ವಿ ಅಮ್ಮನ ಬಗ್ಗೆ ಕೇಳಿದ್ದಕ್ಕೆ ನನಗೂ ಕೂಡ ಬೇಜಾರಾಗಿದೆ, ಆದರೆ ನಾನು ಬೇಕಂತ ಕೇಳಿದ್ದಲ್ಲ ಎನ್ನುವಾಗ ಅವಳ ಮಾತನ್ನು ಅರ್ಧಕ್ಕೆ ತಡೆದವನು, ನಿಮ್ಮ ರೀಸನ್ ನನಗೆ ಬೇಕಾಗಿಲ್ಲ, ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡಿದರೆ ಒಳ್ಳೆಯದು ಎನ್ನುವಷ್ಟರಲ್ಲಿ ಇವರ ಮಾತು ಮುಗಿಯೋದಿಲ್ಲ ಎಂದು ಅವರ ಬಳಿಗೆ ಬಂದ ಸಾಗರ್, ಬಾಬಾರ್ಗಿ, ಏನೋ ಗೊತ್ತಿಲ್ಲದೆ ಕೇಳಿರಬಹುದು ಎಂದರೆ, ಗೊತ್ತಿಲ್ಲದೆ ಕೇಳಿದ್ದಾರೆ ಅಂದರೆ ಹೇಗೆ? ಟೀಚರ್ ಆದವರಿಗೆ ಎಲ್ಲಿ ಏನು ಮಾತಾಡಬೇಕೆಂದು ಗೊತ್ತಿರಬೇಕು ಎಂದು ಅವಳನ್ನು ನೋಡುತ್ತಾ ಹೇಳಿದನು. ಇವನ ಮಾತಿಂದ ಕೋಪಗೊಂಡ ಮಂದಾರ, ನನಗೆ ಯಾವಾಗ ಯಾರ ಹತ್ರ ಏನು ಮಾತನಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್. ನನ್ನ ಕಡೆಯಿಂದ ತಪ್ಪಾಗಿದೆ, ಅದಕ್ಕೆ ಸಾರಿ ಕೇಳಿದ್ದೀನಿ, ಅಲ್ಲಿಗೆ ಮುಗೀತು. ಅದು ಬಿಟ್ಟು ಅದೇ ವಿಷಯವನ್ನು ಮತ್ತೆ ಮತ್ತೆ ಕೇಳುವಷ್ಟು ಮೂರ್ಖಳು ನಾನಲ್ಲ ಎಂದು ತುಸು ಬಿರುಸಾಗಿಯೇ ಹೇಳಿದಳು. ಹಾಗಾದರೆ ಇದು ನಿಮ್ಮ ತಲೆಯಲ್ಲಿದ್ದರೆ ಒಳ್ಳೆಯದು. ಮತ್ತೊಮ್ಮೆ ನನ್ನ ಮಗಳ ಹತ್ತಿರ ಬಂದು ನಿನ್ನ ಅಮ್ಮ ಯಾರು, ಎಲ್ಲಿದ್ದಾರೆ, ಏನು ಅಂತ ಏನಾದರೂ ಕೇಳಿದರೆ ನಾನು ಸುಮ್ಮನೆ ಇರಲ್ಲ. ನನ್ನ ಬಗ್ಗೆ ಅಲ್ಲ, ಗೊತ್ತಿಲ್ಲ ಅಂದರೆ ಗೂಗಲ್ ಸರ್ಚ್ ಮಾಡಿ ಅದೇ ಹೇಳುತ್ತೆ ಈ ಭಾರ್ಗವ್ ವರ್ಮಾ ಅಂದರೆ ಯಾರು ಅಂತ ಎಂದವನ ಆ್ಯಟಿಟ್ಯೂಡ್ ಮಾತಿಗೆ, ನೀವೇನಾದರೂ ಆಗಿರಿ, ಯಾರಾದರೂ ಆಗಿರಿ, ಅದೆಲ್ಲ ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ನಾನು ಸ್ಕೂಲ್ ಟೀಚರ್, ಮಕ್ಕಳಿಗೆ ಪಾಠ ಮಾಡೋ ನನಗೆ ಎಲ್ಲಿ ಹೇಗಿರಬೇಕು ಅಂತ ಗೊತ್ತು. ನಿನ್ನೆ ಏನೋ ಗೊತ್ತಾಗದೆ ತಪ್ಪಾಗಿದೆ, ಒಪ್ಕೋತೀನಿ. ಹಾಗಂತ ಬೇರೆಯವರ ಮನೆ ವಿಷಯಕ್ಕೆ ತಲೆ ಹಾಕೋಳು ನಾನಲ್ಲ ಎಂದವಳೆ ಕೋಪದಿಂದ ಅವನನ್ನು ಒಮ್ಮೆ ನೋಡಿ ಹೊರಟು ನಡೆದಳು. ಅವಳನ್ನೇ ನೋಡುತ್ತಾ ಇದ್ದ ಭಾರ್ಗವ್ ಬಳಿಗೆ ಬಂದ ಸಾಗರ್, ಭಾರ್ಗಿ, ಯಾಕೋ ಅಷ್ಟೊಂದು ಒರಟಾಗಿ ಮಾತಾಡಿದೆ, ಏನೋ ಗೊತ್ತಾಗದೆ ಕೇಳಿದ್ದಾರೆ ಅಷ್ಟೇ, ಬಾ ನೀನು ಎಂದು ಹೇಳಿ ಭಾರ್ಗವ್ನನ್ನು ಅಲ್ಲಿಂದ ಎಳೆದುಕೊಂಡು ಹೋಗಿದ್ದನು. ಭಾರ್ಗವ್ ಮಾತ್ರ ಹಿಂದೆ ತಿರುಗಿ ಮಂದಾರಾಳ ಬೆನ್ನನ್ನೇ ನೋಡುತ್ತಿದ್ದನು. ಅಲ್ಲ, ಈ ಮನುಷ್ಯನಿಗೆ ಎಷ್ಟೊಂದು ಆ್ಯಟಿಟ್ಯೂಡ್ ಇದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಬಾಯಿಗೆ ಬಂದಿದೆ ಮಾತಾಡ್ತಾರೆ ಎಂದು ಮಂದಾರ ಬೈದುಕೊಂಡು ಬರ್ತಿದ್ರೆ ಅಲ್ಲಿಗೆ ಬಂದ ಸರಳ, ಯಾರಿಗೆ ಬೈತಿದ್ಯಾ ಮಂದಾರ ಎಂದು ಕೇಳಿದಳು. ಸಾನ್ವಿ ಅಪ್ಪ ಬಂದಿದ್ರು ಎಂದವಳು ಅವನು ಹೇಳಿದ್ದನ್ನು ಹೇಳಿ
ನಾನೇನೋ ಬೇಕಂತ ಕೇಳಿದ್ನ ಸರಳ, ಏನೋ ಗೊತ್ತಿಲ್ಲದೆ ಕೇಳಿದೆ, ಅಷ್ಟಕ್ಕೆ ಅಷ್ಟೊಂದು ಮಾತಾಡ್ತಾರೆ ಎಂದು ಒಂದೆರಡು ಸೆಕೆಂಡ್ ಅವಳೇ ಸುಮ್ಮನಾಗಿ ಬಿಡು ಹೋಗಲಿ ಎನ್ನುತ್ತಾಳೆ. ಸರಳ ಕೂಡ ಜಾಸ್ತಿ ಕೆದಕೋದು ಬೇಡ ಅಂತ ಸುಮ್ಮನಾದಳು. ತಾತ ಒಂದು ಕತೆ ಹೇಳು ಎಂದು ಶಾಲೆಯಿಂದ ಬಂದ ಸಾನ್ವಿ ತಾತನಿಂದ ಸುತ್ತುತ್ತಾ ಕೇಳ್ತಿದ್ದಳು. ಅಯ್ಯೋ ಪುಟಾಣಿ, ನನಗೆ ಕತೆ ಹೇಳೋದಿಕ್ಕೆ ಬರೋದಿಲ್ಲ. ನಿಮ್ಮಜ್ಜಿ ತುಂಬ ಚೆನ್ನಾಗಿ ಹೇಳ್ತಾರೆ, ಹೋಗಮ್ಮ ಅವರನ್ನೇ ಕೇಳು ಎಂದ ತಾತನ ಮಾತಿಗೆ ಗಾಯತ್ರಿಯವರ ಬಳಿ ಹೋಗಿ, ಅಜ್ಜಿ ತಾತ ಕತೆ ಹೇಳ್ತು, ನೀವು ತುಂಬ ಚೆನ್ನಾಗಿ ಕತೆ ಹೇಳುತ್ತೀರಂತೆ, ನನಗೆ ಒಂದು ಕತೆ ಹೇಳಜ್ಜಿ. ಸರಿ ಬಾ, ನಿನಗೆ ನಾನೊಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬಳು ರಾಜಕುಮಾರಿ ಇದ್ಲಂತೆ. ಅವಳು ನೋಡುವುದಕ್ಕೆ ತುಂಬ ಸುಂದರವಾಗಿದ್ಲಂತೆ ಎಂದು ಅವರು ಹೇಳುತ್ತಿರುವಾಗಲೇ, ಲುಂಬ ತುಂದರ ಅಂದರೆ ನಮ್ಮ ಮಲಾಲ ಮಿಸ್ತಲಾನಾ ಎಂದ ಸಾನ್ವಿ ಮಾತಿಗೆ ಆಗ ತಾನೇ ಅಲ್ಲಿಗೆ ಬಂದ ಭಾರ್ಗವ್ ಕಿವಿ ನೆಟ್ಟಗಾಗಿತ್ತು. ಆದರೆ ಯಾಕಿರಬಹುದು? ಅಷ್ಟಕ್ಕೂ ಭಾರ್ಗವ್ ಯಾರನ್ನ ನೋಡಿ ಗಲಿಬಿಲಿಯಾಗಿದ್ದು? ಅವನ ಅನ್ಯಮನಸ್ಥಿತಿಗೆ ಕಾರಣ ಏನು? ಇದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.